ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೇನೇ ಮಾಡಿದ್ರೂ ಫಸ್ಟು ನಾವು ಮನಸ್ಸಿಂದ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ಪ್ರತಿದಿನ ಆ ಕೆಲಸನ ನಾವು ಮಾಡಬೇಕು ಅಂತ ಅಂದ್ಕೋಬೇಕು. ನಾವು ಅಷ್ಟೇ. ಯಾವ ಥರ ಅಂದರೆ ನಾವು ಮನೆ ಕಟ್ಟಬೇಕು ಅಂತ 2020ಇಂದಲೂ ನಾನಂತೂ ಅಂದ್ಕೊಳ್ತಿದ್ದೆ, ದಿನಕ್ಕೆ ಒನ್ ಟೈಮ್ ಆದರೂ ನಾವು ಮನೆ ಕಟ್ಟಬೇಕು 2020 ಅಂದ್ಕೊಂಡಿದ್ದು 2024 ಅಷ್ಟರಲ್ಲಿ ನಾವು ಮನೆ ಕಟ್ಟಬೇಕು ಅಂತ. ಆ ಆಸೆ ಕನಸು 2024 ನೆರವೇರಿತು. ಯಾಕಂದರೆ ನಾವು 2024 ಫೌಂಡೇಶನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಪೂಜೆ ಮಾಡಿಸಿ ಎಲ್ಲ ಮಾಡಿದ್ದು. ಅದರಿಂದ ನಾವು ಏನೇ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ರೂ ಫಸ್ಟು ನಾವು ಮನಸ್ಸಲ್ಲಿ ದಿನಕ್ಕೆ ಒನ್ ಟೈಮ್ ಆದರೂ ನಾವು ಅಂದ್ಕೋಬೇಕಂತೆ, ಏನಾದ್ರು ಒಳ್ಳೆ ಕೆಲಸ ಆಗುತ್ತೆ ಅಂದರೆ ಆ ಕೆಲಸ ನಾವು ಮಾಡ್ತೀವಿ ಅನ್ನೋದು ಒಂದು ಟೈಮ್, ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಲಾದ್ರೂ ಒನ್ ಟೈಮ್ ನಾವು ಅದನ್ನು ನೆನೆಸ್ಕೋತಾ ಇರಬೇಕಂತೆ. ಅಂದರೆ ಅದು ಆಗುತ್ತೆ, ನಾವು ಮುಂದೆ ನಾವು ಮಾಡ್ತೀವಿ ಅಂತ ಯಾವತ್ತೂ ಅಂದ್ಕೊಂಡ್ರೆ, ಯಾವಾಗಲೂ ಅಂದ್ಕೊಳ್ತಿದ್ರೆ ಅದು ಖಂಡಿತ ನೆರವೇರುತ್ತೆ. ಅದು ಬಿಟ್ಟು ನಮ್ಮ ಕೈಲಿ ಆಗಲ್ಲ ಅಂತ ಯಾವತ್ತೂ ಅಂದ್ಕೋಬಾರ್ದು. ಒನ್ಸ್ ಅಪಾನ್ ಎ ಟೈಮ್ ನಾನು ಹಾಗೆ ಅಂದ್ಕೊಂಡಿದ್ದೆ, ನಮ್ಮ ಕೈಯಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ಎಲ್ಲೋ ಒಂದು ಪಾಸಿಟಿವ್ ಥಿಂಕಿಂಗಿಂದ ಅಂದ್ಕೊಂಡೆ. ಆದರೂ ಯಾಕೆ ಈ ಥರ ಥಿಂಕ್ ಮಾಡ್ತಿದ್ದೀನಿ ನಾನು? ಬೇಡ, ಈ ಥರ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ. ಒಂದಲ್ಲ ಒಂದಿನ ನಾವು ಕಟ್ತೀವಿ ಅಂತ ಅಂದ್ಕೋಬೇಕು. ದಿನಕ್ಕೆ ಒನ್ ಟೈಮ್ ಆದ್ರೂ ನಾನು ಅಂದೇ ಅಂದ್ಕೊಳ್ತಿದ್ದೆ, ನಾವು 2024ಗೆ ಮನೆ ಕಟ್ತೀವಿ, 2024 ಮನೆ ಕಟ್ತೀವಿ ಅಂತ ದಿನಕ್ಕೆ ಒನ್ ಟೈಮ್ ಆದ್ರೂ ನಾನು ಅದನ್ನು ನೆನೆಸ್ಕೋತಿದ್ದೆ. ಯಾಕಂದರೆ ದೇವ್ರ ದಯೆ ಇದ್ದು, ನಮ್ಮ ಪರಿಶ್ರಮ ಇದ್ದರೆ ಖಂಡಿತ ನಾವು ಕಟ್ತೀವಿ. ಯಾರೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ನಾವು ಯಾವತ್ತೂ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ನೆಗೆಟಿವ್ ಆಗಿ ತಗೊಂಡ್ರೆ ನಾವು ಅದು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀವಿ. ಈ ಥರ ಅಂದ್ರಲ್ಲ ಅವರು, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಯಾವತ್ತೂ ಯಾರು ಏನೇ ಮಾತಾಡಿದ್ರು ನಾವು ಪಾಸಿಟಿವ್ ಆಗಿ ತಗೋಬೇಕು. ನಾವು ಅದನ್ನು ಮಾಡಿ ತೋರಿಸ್ತೀವಿ ಅಂತ ಯಾವತ್ತೂ ಹಠದಲ್ಲಿ ಇರಬೇಕು. ಅದು ಬಿಟ್ಟು ಬೇರೆಯವ್ರು ಯಾರೋ ಮೂರನೇ ವ್ಯಕ್ತಿ ಅಂದರು ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ಹಾಕ್ಕೊಂಡು ಕೊರಗ್ತಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಒಂದು ಟೈಮ್ ನಾನು ಅದನ್ನೇ ಯೋಚನೆ ಮಾಡಿದ್ದೆ, ಯಾವತ್ತೂ ನಮ್ಮ ಕೈಯಲ್ಲಿ ಆಗಲ್ಲ, ಬೇರೆಯವರೆಲ್ಲ ನಿಮ್ಮ ಕೈಯಲ್ಲಿ ಆಗುತ್ತಾ ಮನೆ ಕಟ್ಟೋಕ್ಕೆ, ಆಮೇಲೆ ಸ್ವಲ್ಪ ನಾವೆಲ್ಲ ಯಾವ ಥರ ಥಿಂಕ್ ಮಾಡ್ತೀವಿ, ಯಾರು ಆಡ್ಕೊಂಡ್ರೆ ಮತ್ತು ನಾವು ಅವ್ರ ಎದುರುಗಡೆ ಎಡವಿ ಬಿದ್ದುಬಿಟ್ರೆ ಅಯ್ಯೋ ಆಡ್ಕೊಳ್ತಾರಲ್ಲ ಅಂತ ಅಂದ್ಕೊಳ್ತೀವಿ. ಬಟ್ ಅದು ಫಸ್ಟು ನಾವು ಮೈಂಡಿಂದ ತೆಗ್ದಾಕಬೇಕು. ಯಾರಿಗೋಸ್ಕರ ನಾವು ಬದುಕೋದಲ್ಲ, ನಮಗೋಸ್ಕರ ನಾವು ಬದುಕಬೇಕು ಅನ್ನೋದು ಯೋಚನೆ ಮಾಡಬೇಕು. ನಾನು ತುಂಬ ಸಲ ಅದೇ ಥರ ಯೋಚನೆ ಮಾಡಿನೇ ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಬಾರ್ದು. ಯಾವತ್ತೂ ನಮ್ಮ ಓನ್ ಡಿಸಿಷನ್ ಆಗಿರಬೇಕು. ನಾವು ಯಾವತ್ತೂ ಬೇರೆಯವ್ರ ಎದುರುಗಡೆ ಹಠದಿಂದ ಬದುಕಬೇಕು ಅಂತ ತಿಳ್ಕೊಬೇಕು. ಅದು ಬಿಟ್ಟು ಅವ್ರು ಆಡ್ಕೊಳ್ತಾರೆ ಇವ್ರು ಆಡ್ಕೊಳ್ತಾರೆ ಅಂತ ಬದುಕೋಕ್ಕೆ ಹೋಗಬಾರ್ದು. ಆವಾಗ ನಮಗೆ ತುಂಬ ಲೈಫು ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ನನಗೆ ಅನಿಸಿದ ಅನುಭವ ನಾನು ಹೇಳ್ತಿದ್ದೀನಿ. ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಆಗುತ್ತಾ ಅಂದಾಗ ಅವ್ರ ಎದುರುಗಡೆ ನಾವು ಮಾತಾಡಬಾರ್ದು. ಯಾವತ್ತೂ ನಾವು ಮಾಡೇ ತೋರಿಸ್ತೀವಿ ಅಂತ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಬಾಯಿ ಬಿಟ್ಟು ಯಾವತ್ತೂ ಹೇಳ್ಬಾರ್ದು. ಅದನ್ನು ಯಾವತ್ತೂ ಕಾರ್ಯರೂಪಕ್ಕೆ ತರಬೇಕು. ಆವಾಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನನಗಾದ ಅನುಭವ ನಾನು ಹೇಳ್ತಾ ಇದ್ದೀನಿ. ಏನೇ ಕೆಲಸ ಮಾಡ್ತೀವಿ ಅಂದರೂ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ನಾವು ಒಂದು ಮನೆ ಕಟ್ತಿದ್ದೀವ, ಅದನ್ನು ಯಾರಿಗೂ ಹೇಳ್ಬೇಡಿ. ಸೈಟ್ ತಗೊಳ್ತಿದ್ದೀವಿ, ಅದನ್ನು ಯಾರಿಗೂ ಹೇಳ್ಬೇಡಿ. ದುಡ್ಡು ಮಾಡ್ತಿದ್ದೀವಿ, ಅದನ್ನು ಯಾರಿಗೂ ಹೇಳ್ಬೇಡಿ. ಹೊಟ್ಟೆ ಕಿಚ್ಚನ್ನೋದು ಬಂದುಬಿಡುತ್ತೆ ಅವ್ರಿಗೆ, ಅಯ್ಯೋ ಅವ್ರು ಮನೆ ಕಟ್ತಿದ್ದಾರೆ, ಮನೆ ಕಟ್ಟಾಯಿತು ಅಂತ. ಯಾವುದೇ ವಿಷಯ ಒಳ್ಳೆ ಕೆಲಸ ನಾವು ಮಾಡ್ತಿದ್ದೀವಿ ಮಾಡಿ ತೋರ್ಸಿದ್ಮೇಲೆ ನೋಡಲಿ ಜನಗಳು. ಅದು ಬಿಟ್ಟು ನಾವು ಮಾಡೋಕ್ಕಿಂತ ಮೊದಲೇ ಯಾವತ್ತೂ ಯಾರ ಹತ್ರನೂ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಿಂದ ನಮಗೇ ಎಫೆಕ್ಟ್ ಹೊಡೆಯೋದು. ತುಂಬ ಅಂದರೆ ಈ ಜನಗಳ ಕಣ್ಣಿದೆಯಲ್ಲ, ಅದಂತೂ ಸರಿ ಇಲ್ಲ. ನಾವು ಏನೇ ಮಾಡಿದ್ರೂ ಅದನ್ನು ಎಲ್ಲ ಪಾಸಿಟಿವ್ ಆಗಿ ನೋಡಲ್ಲ, ನೆಗೆಟಿವ್ ಆಗಿ ನೋಡ್ತಾರೆ. ಅದರಿಂದ ದಯವಿಟ್ಟು ಹೇಳ್ತಿದ್ದೀನಿ, ಯಾವುದೇ ಕೆಲಸಗಳನ್ನ ಯಾರೇ ಅದನ್ನು ಪರಿಚಯಸ್ತ್ರ ಹತ್ರಲ್ಲೂ ಶೇರ್ ಮಾಡ್ಕೋಬೇಡಿ. ನಾವು ನಮ್ಮ ಫ್ಯಾಮಿಲಿ, ನಾವು ಗಂಡ ಹೆಂಡ್ತಿ ಮಕ್ಳ ಹತ್ರ ಬಿಟ್ಟರೆ ಹೊರ್ಗಡೆಯವ್ರ ಹತ್ರ ದಯವಿಟ್ಟು ಶೇರ್ ಮಾಡಬೇಡಿ. ಯಾಕಂದರೆ ಸರಿ ಇಲ್ಲ ಈ ಜನಗಳು. ನಾವು ಏನೇ ಮಾಡಿದ್ರೂ ಸರಿ ಇಲ್ಲ, ನಾವು ಏನು ಮಾಡಿದ್ರೂ ಸಹಿಸ್ಕೊಳ್ಳಲ್ಲ. ಆದ್ದರಿಂದ ದಯವಿಟ್ಟು ಹೇಳ್ತಿದ್ದೀನಿ, ಯಾರೇ ಆದ್ರೂ ಏನೇ ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂದರೆ ಅದು ಯಾರ ಹತ್ರನೂ ಹೇಳ್ಬೇಡಿ. ಏನೇ ಕೆಲಸ ಮಾಡಿದ್ರು ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ಒಳ್ಳೆ ಸಂಪಾದನೆ ಮಾಡ್ತಿದ್ದೀವಿ ಅಂದರೂ ಹೇಳ್ಬೇಡಿ, ಮನೆ ಕಟ್ತಿದ್ದೀವಿ ಅಂದರೂ ಹೇಳ್ಬೇಡಿ. ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಕಟ್ಟಿದ್ಮೇಲೆ ಅವ್ರು ನೋಡೇ ನೋಡ್ತಾರೆ. ಆದರೆ ನಾವು ಮನೆ ಕಟ್ತೀವಿ ಅಂದರೆ ಎಲ್ಲರ ಹತ್ರಲ್ಲೂ ಸಾರ್ಕೊಬರ್ಬೇಡಿ. ಏನೇ ಕೆಲಸ ಮಾಡ್ತಿದ್ದೀವಿ ನಾವು ಅದು ತಗೊಂಡಿದ್ದೀವಿ ಇದು ತಗೊಂಡಿದ್ದೀವಿ ಅಂತ ದಯವಿಟ್ಟು ಶೋ ಆಫ್ ಮಾಡೋಕ್ಕೆ ಹೋಗ್ಬೇಡಿ. ಸರಿ ಇಲ್ಲ ಜನಗಳ ಕಣ್ಣು. ನಾವು ಅನುಭವಿಸಿದ್ದೀವಿ, ಅದರಿಂದ ನೀವು ಅನುಭವಿಸ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಾನು
ಇನ್ನೊಂದು ವಿಷಯ ಮೇಯ್ನ್ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಇದೆಲ್ಲ ಮಾಡೋಕ್ಕಿಂತ ಫಸ್ಟು ನಾನು ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡಿದ್ರೂ ಒಳ್ಳೇದಾಗ್ತಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗಿಸ್ತಿದೆ, ನಾವು ಮನೆ ಕಟ್ತೀವಿ ಅಂತ ಅಂದ್ಕೊಂಡ್ರೂ ಆಗ್ತಿಲ್ವಲ್ಲ ಅಂತ. ಆಗ ಒಂದು ಸಲ ಯೋಚನೆ ಮಾಡಿದಾಗ ಅಂದರೆ ಸುಮ್ಮನೆ ಯೂಟ್ಯೂಬ್ ನೋಡ್ತಿದ್ದೆ. ಯೂಟ್ಯೂಬ್ ಅಂದರೆ ನಾನು ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಳ್ತಿದ್ದೆ. ಬಟ್ ಯೂಟ್ಯೂಬ್ ನೋಡಿದ್ಮೇಲೆ ತುಂಬ ಜನ ರಾಘವೇಂದ್ರ ಸ್ವಾಮಿ ನಂಬಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಯಾಕೆ ನಾನೂ ಫೋಟೋ ತಗೊಂಡು ಪೂಜೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ನೋಡೋಣ ಒಂದಿನ ಪೂಜೆ ಮಾಡೇ ಬಿಡೋಣ ತರಿಸ್ಬಿಟ್ಟು ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳಿದೆ. ಫೋಟೋ ಅಂಗಡಿಗೆ ಹೋಗ್ಬಿಟ್ಟು ಫೋಟೋ ತಗೊಬನ್ನಿ ಅಂದರೆ ಫೋಟೋ ತಗೊಬರೋಕ್ಕಿಂತ ಫಸ್ಟು ಸರ್ಚ್ ಮಾಡಿದೆ ಯಾವ ಥರ ಫೋಟೋಸ್ ತಂದರೆ ಒಳ್ಳೆಯದಾಗುತ್ತೆ ಅಂತ. ರಾಘವೇಂದ್ರ ಸ್ವಾಮಿ ಹಿಂದೆ ಹಸು ನಿಂತಿರೋ ಫೋಟೋ ಅಂದರೆ ಕಾಮಧೇನು ನಿಂತಿರೋ ಫೋಟೋ ತಂದರೆ ತುಂಬ ಒಳ್ಳೇದಂತ ಎಲ್ಲ ಹೇಳಿದರು. ಅದನ್ನು ನೋಡಿಬಿಟ್ಟು ನಾನು ಈ ಫೋಟೋ ತಗೊಬನ್ನಿ ಅಂತ ಹೇಳಿದೆ. ಫೋಟೋ ತಗೊಬಂದರು. ಫೈನಲಿ ಫೋಟೋ ತಂದಮೇಲೆ ಫೋಟೋ ಪೂಜೆ ನಾನು ಜಾಸ್ತಿ ಏನಿಲ್ಲ, ಎಲ್ಲ ವ್ರತ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನಾನು ಯಾವ ವ್ರತನೂ ಮಾಡಲಿಲ್ಲ. ಆ ತಂದೆನ ನೆನೆಸ್ಕೊಂಡು ಮನಸ್ಸಲ್ಲಿ ಗುರುವಾರ ಬೆಳಿಗ್ಗೆ ಎದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಬಟ್ ನಾನು ಉಪವಾಸ ಇರೋಕ್ಕಾಗ್ತಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ಲೋ ಬಿ ಪಿ ಪ್ರಾಬ್ಲಮ್ ಆಗಿಬಿಡೋದು. ನನಗೆ ಒನ್ ಟೈಮ್ ಊಟ ಬಿಟ್ಟರು ಆಗ್ತಿರ್ಲಿಲ್ಲ. ಅದರಿಂದ ನಾನು ಉಪವಾಸ ಇದ್ದು ಪೂಜೆ ಮಾಡೋಕ್ಕಿಂತ ಬೆಳಗ್ಗೆ ಬೇಗ ಎದ್ಬಿಟ್ಟು 8 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡಿಬಿಡುವೆ. ಅದರಿಂದ ಅದು ಪೂಜೆ ಮಾಡಿದಾಗ ಏನೋ ಒಂಥರ ಸಮಾಧಾನ, ದೇವ್ರಿಗೆ ಪೂಜೆ ಮಾಡಿದ್ದೀನಿ ಅಂತ. ಅದರಿಂದ ಏನೋ ತೃಪ್ತಿ ಇರೋದು. ಅಂದ್ಕೊಳ್ತಿದ್ದೆ, ದೇವರೇ ನಮಗೆ ಮನೆ ಕಟ್ಟೋಕ್ಕಾಗಂಗೆ ಧೈರ್ಯ ಕೊಡಪ್ಪ, ನಾವು ಬೇಗ ಮನೆ ಕಟ್ಟಬೇಕು ಅಂತ ಕೇಳ್ಕೊಂಡಿದ್ದೆ. ಅದು ಬಿಟ್ಟರೆ ನಾನು ಬಾಳೆಹಣ್ಣು, ಹಣ್ಣು, ಕಾಯಿ ಅಷ್ಟೇ ಇರ್ತಿದ್ದೋ. ಎಲ್ಲಾದ್ರೂ ಒಂದೊಂದು ಟೈಮ್ ಅವಲಕ್ಕಿ ಮತ್ತು ಸಕ್ಕರೆ ಇಡ್ತಿದ್ದೆ. ಅದು ಬಿಟ್ಟರೆ ನಾನು ಇನ್ನೇನು ದೇವರಿಗೆ ಅಂತ ನೈವೇದ್ಯ ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಆದರೆ ಕೂತ್ಕೊಂಡು 108 ಬಾರಿ ಶ್ಲೋಕ ಹೇಳ್ತಿದ್ದೆ ರಾಘವೇಂದ್ರ ಸ್ವಾಮಿದ. ಅದರಿಂದೆಲ್ಲ ಏನೋ ನಮಗೆ ಒಳ್ಳೇದಾಯಿತು. ತಂದೆ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನು ನಮ್ಮನ್ನು ನೋಡಿ ಶುರು ಆಯಿತು. ನನಗಂತೂ ನಿಜವಾಗ್ಲೂ ನಂಬಿಕೆ ಬಂತು. ಆದ್ದರಿಂದ ಎಲ್ಲರೂ ಪೂಜೆ ಮಾಡ್ತೀವಿ ಅಂದರೆ ನಂಬಿ, ಮನೆ ದೇವರು ನಂಬಿ, ಅದ್ರ ಜೊತೆ ರಾಘವೇಂದ್ರ ಸ್ವಾಮಿ ನಂಬಿದ್ರೆ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅನ್ನೋದನ್ನು ನೆನ್ಪಿಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾವು ಏನೇ ಕೆಲಸ ಮಾಡ್ತಿದ್ದೀವಿ ಅಂದರೂ ನಾನು ಮನ್ಸಲ್ಲಿ ನೆನೆಸ್ಕೊಳ್ತೀನಿ. ದಿನಕ್ಕೆ ಒಂದು ಸಲನಾದ್ರೂ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಳ್ತೀನಿ. ಯಾಕಂದರೆ ಅದು ಖುಷಿಗೆ ಏನೋ ಒಂಥರ ದೇವ್ರನ್ನ ನಂಬಿದ್ದೀವಿ ಅಂತ ಅಂದರೆ ಅದು ಏನೇ ನೋವಿದ್ರೂ ಮನಸ್ಸಿಗೆ ಆ ದೇವ್ರನ್ನ ನೆನೆಸ್ಕೊಂಡ ತಕ್ಷಣ ಸಮಾಧಾನ ಆಗುತ್ತೆ. ನಾನು ಗುರುವಾರನೇ ನಾವು ಮನೆ ಫೌಂಡೇಶನ್ದು ಕೈ ಹಾಕ್ಸಿದ್ದು. ಗುರುವಾರನೇ ಒಳ್ಳೆಯದಾಗಲಿ ಅಂತೇಳಿ ಗುರುವಾರನೇ ಬರಬೇಕು ಅಂತ ಹಾಕ್ಸಿದ್ದೆ ನಾನು. ನಾನಂತೂ ಆ ವಿಷಯಕ್ಕೆ ಮಾತ್ರ ತುಂಬ ನಂಬ್ತಿದ್ದೀನಿ ಆ ವಿಷಯಗಳ. ಆದ್ದರಿಂದ ನೀವು ನಂಬ್ತೀನಿ ಅಂತ ಅಂದರೆ ನಂಬಿ, ಅವ್ರವ್ರ ಇಷ್ಟ ಅದು ನಂಬೋದು ಬಿಡೋದು. ಬಟ್ ನಾನಂತೂ ನಂಬಿದ್ದೀನಿ. ಆ ದೇವ್ರು ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಈ ಲೈಫೇ ಒಂಥರ ವಿಚಿತ್ರ ಆಗಿರುತ್ತಲ್ವ. ಏನೇ ಮಾಡ್ತೀವಿ ಅಂತ ಅಂದ್ರೂ ನಾವು ಅಂದ್ಕೊಳ್ತೀವಿ ನಾಳೆ ಈ ಥರ ಮಾಡಬೇಕು ಅಂತ. ಬಟ್ ಅದು ಆಗಲ್ಲ. ಏನಿದ್ರು ದೈವ ಇಚ್ಛೆ ಅಂತಾರಲ್ಲ, ಆ ಥರ ನಾವು ಈ ಟೈಮಿಗೆ ಈ ಕೆಲಸ ಮಾಡಬೇಕು ಅನ್ನೋದು ಅದು ಮೊದಲೇ ಡಿಸೈಡ್ ಆಗಿರುತ್ತೆ ಅನಿಸುತ್ತೆ. ನಾವು ಏನೇ ಮಾಡ್ತೀವಿ ಅಂತಂದ್ರೂ ನಾವು ತುಂಬ ಕಷ್ಟಪಟ್ಟು ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡ್ರೂ ಒಂದೊಂದು ಟೈಮ್ ಆಗಲ್ಲ. ನಾವಂತೂ ಮನೆ ಕಟ್ಟಬೇಕು ಅಂತ 3 ವರ್ಷ 4 ವರ್ಷದಿಂದ ಅಂದ್ಕೊಳ್ತಿದ್ವಿ, ಮನೆ ಕಟ್ಟೋಣ. ನಾವು ಏನೇ ಅಂದ್ಕೊಂಡ್ರೂ ಅದು ದೈವ ಇಚ್ಛೆ ಅಂತಾರಲ್ಲ, ಆ ಥರ ಏನೇ ಮಾಡ್ತೀವಿ ಅಂದ್ರೂ ಅದಾಗುತ್ತೆ ಅಂತ ನಾವು ಮನಸ್ಸಿಟ್ಟು ಅಂದ್ಕೊಳ್ತೀವಿ. ಬಟ್ ಅದಾಗಲ್ಲ. ನಾವು ಏನಾದ್ರು ಒಂದು ಮಾಡಬೇಕು ಅಂದಾಗ ಏನಾದರೂ ಒಂದು ವಿಘ್ನಗಳು ಬಂದೇ ಬರುತ್ತೆ. 4 ವರ್ಷದಿಂದ ಪಟ್ಟ ಪ್ರಯತ್ನ ಅಷ್ಟಿಷ್ಟಲ್ಲ. ಆದರೆ ಯಾಕೋ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಇರಲಿಲ್ಲ ಅನಿಸುತ್ತೆ. ಆದರೆ ಫೈನಲಿ ಸುಮ್ಮನೆ ಹೋಗಿ ನೋಡೋಣ. ಗೌರಿ ಹಬ್ಬದ ಟೈಮ್ ಆವಾಗ ಗಣೇಶನ ಕೂರಿಸಿದ್ರು. ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿದ್ವಿ. ಅಲ್ಲಿ ಕೇಳಿದ್ವಿ, ನೋಡೋಣ ಇದೆಯಾ, ಹೆಸ್ರು ಬರುತ್ತಾ ಅಂತ. ಹಾಗೆ ಕೇಳಿದಾಗ ಫೈನಲಿ ಇನ್ನು 2 ಡೇಸಲ್ಲಿ ಮಾಡಿಸ್ಬಿಡ್ಬೇಕು ಅಂತ ಹೇಳಿದ್ರು. ಇವತ್ತು ಕೇಳ್ಕೊಬಂದ್ವಿ, ನಾಡ್ದು ಮಾಡಿಸ್ಬಿಡ್ಬೇಕು ಅಂತ ಹೇಳಿದ್ರು, ಸೋಮವಾರ. ಆಗ ಇನ್ನೇನು ಮಾಡಿಸ್ಬಿಟ್ರೆ ಗುದ್ಲಿ ಪೂಜೆ ಒಂದು ಮಾಡಿಸಿ ಆಮೇಲೆ ಎಲ್ಲ ಕೆಲಸ ಮಾಡಿಸ್ಕೊಳ್ರಿರಂತೆ ಅಂತ. ಆಗಿದ್ದ ಖುಷಿ ಏನೋ ತುಂಬ ಅಂದರೆ ಏನೋ ಒಂದು ಸಾಧನೆ ಮಾಡಿದ್ವಿ ಅಂತ ಅನಿಸ್ಬಿಟ್ಟು ನನಗಂತೂ ಅನಿಸಿದ್ದು ಅದೇನೆ. ಯಾಕಂದರೆ 4-5 ವರ್ಷದಿಂದ ಬೇಜಾರಾಗೋಗ್ಬಿಟ್ಟಿತ್ತು, ಯಾಕೆ ಈ ಥರ ಆಗ್ತಿದೆ ನಮಗೆ ಅಂತ. ಅದರಲ್ಲಿ ನಾವು ಇದ್ದಿದ್ದ ಮನೆ ಹಳೆ ಮನೆ, ತುಂಬ ಹಳೆ ಮನೆ ನಮ್ಮದು. ನಮ್ಮ ಮಾವನ ಕಾಲದ್ದು ಅಂತ ಅಂದರೂ ಅದಕ್ಕಿಂತ ತುಂಬ ನಮ್ಮ ಮಾವನ ಕಾಲದ್ದಲ್ಲ, ನಮ್ಮ ಮಾವನ ಅಪ್ಪನ ಕಾಲದ ಮನೆ ಅದು. ಅದರಿಂದ ಅಂದರೆ ತುಂಬ ಹಳೆ ಮನೆ ಆಗಿದ್ದರಿಂದ ಅದು ಮಳೆ ಬಂದರೆ ಎಲ್ಲ ಸೋರೋದು. ಅದರಿಂದ ನಮ್ಮ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗ್ತಿಲ್ಲ. ಆದರೆ ನನ್ನ ಮಗನಿಗೋಸ್ಕರ ನಾವು ಅವನಿಗೆ
RCC ಮನೆ ಕಟ್ಟಿಸ್ಬೇಕು ಅನ್ನೋದು. ಕಟ್ಟಿಯಪ್ಪ ಪ್ಲೀಸಪ್ಪ ನನಗಿಷ್ಟ ಅಂತ ಅವ್ನು ಯಾವಾಗಲೂ ಹೇಳೋನು. ಆ ಮನೆ ಚಿಕ್ಕದಾಗಿದ್ರೆ ನಂಗೆ ಆಟ ಆಡೋಕ್ಕೆಲ್ಲ ತುಂಬ ಹಿಂಸೆ ಆಗ್ತಿತ್ತು. ಆದ್ದರಿಂದ ನನ್ನ ಮಗನಿಗೋಸ್ಕರ ನಾವು ಕಟ್ಟಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ಚಿಕ್ಕದು, ಜಾಗ ಎಲ್ಲ ಹಿಂಸೆ ಆಗೋದು, ಎಲ್ಲ ಯಾರು ಬಂದ್ರೂ ಜಾಸ್ತಿ ಉಳ್ಕೊಳಕ್ಕೆಲ್ಲ ಹಿಂಸೆ ಆಗ್ತಿತ್ತು. ಆದ್ದರಿಂದ ನಾವು ಮನೆ ಕಟ್ಟಲೇಬೇಕಂತ ಕೈ ಹಾಕಿದ್ವಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಾವು ಗುದ್ಲಿ ಪೂಜೆ ಮಾಡಿಸಿ ಸೋಮವಾರ ಆದ್ರೂ ಮತ್ತು ನಾವು ಫೌಂಡೇಶನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಗುರುವಾರ. ಯಾಕಂದರೆ ನನಗೊಂದು ಆಸೆ ಇತ್ತು, ರಾಘವೇಂದ್ರ ಸ್ವಾಮಿ ವಾರದ ದಿನ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು ಅಂತೇಳಿ. ಅದರಿಂದ ಗುರುವಾರನೇ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕೆಲಸ ಆಯಿತು, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಇಶ್ಯೂಸ್ ಸ್ಟಾರ್ಟ್ ಆಗಿ, ಯಾಕಂದರೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು ನಮಗೆ. ನಮ್ಮ ಮನೆಗೂ ಮತ್ತು ಈ ಮನೆಗೂ ತುಂಬ 1 ಕಿಲೋಮೀಟ್ರ್ ಮೇಲೆ ದೂರ ಆಗುತ್ತೆ. ಆದ್ದರಿಂದ ಅಲ್ಲಿಂದ ಊಟ ತಿಂಡಿ ತಗೊಬರೋದು, ನಡ್ಕೊಬರ್ಬೇಕಿತ್ತು. ಇವರಿದ್ದರೆ ಬೈಕಲ್ಲಿ ಕರ್ಕೊಬರೋರು, ಇಲ್ಲ ಅಂದರೆ ನಡ್ಕೊಬರ್ಬೇಕಿತ್ತು. ಅದು ಭಾರಿ ಹಿಂಸೆ ಆಗ್ತಿತ್ತು ನನಗೆ. ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಡಿ ಇತ್ತೀಚೆಗೆ ಅಭ್ಯಾಸ ಇರಲಿಲ್ಲ. ಫಸ್ಟೆಲ್ಲ ಇತ್ತು, ಬಟ್ ಇವಾಗ ಮನೇಲೇ ಇದ್ದಿದ್ದರಿಂದ ಅಭ್ಯಾಸ ಇರಲಿಲ್ಲ. ಅದರಿಂದ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಯಾಕಂದರೆ ನಾವು ಟೈಮಿಂಗ್ಸಿಗೆ ಊಟ ತಿಂಡಿ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಅವ್ರಿಗೆ ಟೀ, ಕಾಫಿ, ಜ್ಯೂಸು ಪ್ರತಿಯೊಂದು ಕೊಡಬೇಕಿತ್ತು. ಅದರಿಂದ ಆ ಟೈಮಿಂಗ್ಸಿಗೆ ತಗೊಬಂದು ಕೊಟ್ರೂ ನಾನು ಟೈಮಿಂಗ್ಸಿಗೆ ತಿಂಡಿ ಮತ್ತು ಊಟ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ನನ್ನ ಮಗನ್ನ ಹೊರಡ್ಸಿ ಅವ್ನು ಹೊರಡೋ ಟೈಮ್ಗೆ ಇವ್ರು ಕೆಲಸದವ್ರು ಬರೋರು. ಅವ್ರಿಗೆ ನಾವು ಟೀ ಮಾಡ್ಕೊಬಂದು ಕೊಟ್ಟು ಮತ್ತೆ ಹೋಗಿ ತಿಂಡಿ ಮಾಡ್ಕೊಂಡ್ಬಂದು ನಾನು ತಿಂಡಿ ತಿನ್ನೋದೇ 12 ಗಂಟೆ ಹತ್ತತ್ರ ಆಗ್ತಿತ್ತು. ಆದ್ದರಿಂದ ನನಗೆ ಬರ್ತಾ ನಂಗೆ ಸ್ವಲ್ಪ ಲೋ ಬಿ ಪಿ ಫಸ್ಟೆಲ್ಲ ಪ್ರಾಬ್ಲಮ್ ಇತ್ತು. ಆದರೆ ಇವಾಗ ಸ್ವಲ್ಪ ಸರಿಯಾಗಿತ್ತು. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಆಮೇಲೆ ವಿಟಮಿನ್ಸ್ ಪ್ರಾಬ್ಲಮ್ಸು ಮತ್ತು ಹೆಲ್ತ್ ಇಶ್ಯೂಸ್ ಅಂತೂ ತುಂಬ ಸ್ಟಾರ್ಟ್ ಆಯಿತು. ತಲೆ ತಿರುಗ್ತಿತ್ತು ನನಗೆ. ಆಮೇಲೆ ಹೋಗಿ ಚೆಕಪ್ ಮಾಡಿಸಿದ್ಮೇಲೆ ಲೋ ಬಿ ಪಿ ಎಲ್ಲ ಇದೆ ಅಂತ ಹೇಳಿದ್ರು. ಅದರಿಂದ ಟೈಮಿಂಗ್ಸಿಗೆ ಊಟ ತಿಂಡಿ ಮಾಡಬೇಕು ಅಂತ. ಆಮೇಲೆ ಊಟ ಅಂತೂ ಸೇರ್ತಿಲ್ಲ. ಈ ಟೆನ್ಷನ್ ಇದೆಯಲ್ಲ, ಮನೆ ಟೆನ್ಷನ್ ಅನ್ನೋದು, ಅದರಿಂದ. ಅದಕ್ಕೆ ದಯವಿಟ್ಟು ಯಾರೇ ಮನೆ ಕಟ್ತಿದ್ದೀವಿ ಅಂತಂದರೂ ಊಟ ತಿಂಡಿ ಕೊಡ್ತಿದ್ವಿ ಅಂದರೆ ಫಸ್ಟ್ ನಮ್ಮ ಆರೋಗ್ಯನ ನೋಡ್ಕೋಬೇಕು, ಆಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕು. ನಾನು ಆಮೇಲೆ ಡಿಸೈಡ್ ಮಾಡಿದೆ, ಸ್ವಲ್ಪನಾದ್ರೂ ಬೆಳಿಗ್ಗೆ ಪಾಪು ಹೊರಡ್ಸಿದ್ಮೇಲೆ ತಿಂಡಿ ತಿಂದ್ಕೊಬಿಡುವೆ, ಇವ್ರಿಗೆ ತಗೊಬರೋ ಅಷ್ಟರಲ್ಲಿ. ಯಾಕಂದರೆ ಅಷ್ಟವರೆಗೂ ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ಮೆಡಿಸನ್ ತೊಗೋಬೇಕಿತ್ತು. ಅದಾದಮೇಲೆ ಹೆಲ್ತ್ ಇಶ್ಯೂಸ್ ಮತ್ತು ನಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನನ್ನ ಮಗಂಗೆ ಪ್ರಾಬ್ಲಮ್ ಆಯಿತು. ನನ್ನ ಮಗ ಕೈಗೆಲ್ಲ ಏಟು ಮಾಡ್ಕೊಂಡಿದ್ದ. ಅವನಿಗೂ ಯಾಕೋ ಯಾವಾಗಲೂ ಸ್ಟಮಕ್ ಪೇಯ್ನ್ ಎಲ್ಲ ಬರ್ತಿರೋದು. ಹಾಸ್ಪಿಟಲ್ಗೆ ತೋರಿಸಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅವರು. ಬಟ್ ಕ್ಲಾಸಿಂದ ಹುಷಾರಿಲ್ಲ ಅಂತ ಫೋನ್ ಮಾಡಿಸೋನು. ಆಮೇಲೆ ನಮ್ಮ ಯಜಮಾನ್ರಿಗೆ ಬಿದ್ದು ಆಕ್ಸಿಡೆಂಟ್ ಆಯಿತು. ಅದರಲ್ಲೂ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ನಮಗೆ ಪೆಟ್ಟು ಬಿದ್ದಿದ್ದಂದರೆ, ಯಾಕಂದರೆ ಅವ್ರಿಗೆ ಮನೆಗೆ ದುಡಿತಿದ್ದೇ ಅವರು. ಆದ್ದರಿಂದ ಅವ್ರು ದುಡಿತಿದ್ದರಿಂದ ಅವರೇ ಮನೇಲಿ ಕೂತ್ಕೊಳ್ಳೋಂಗಾಯ್ತು. 6 ತಿಂಗಳು ಮನೇಲಿ ಇದ್ದಿದ್ದು. ಅವ್ರಿಗೆ ರೆಸ್ಟ್ ತಗೊಳಕ್ಕೆ ಹೇಳಿದ್ರು. ಸ್ಟಿಚ್ ಎಲ್ಲ ಹಾಕ್ಸಿದ್ರು ಕೈ ಕಾಲಿಗೆಲ್ಲ. ನಿಜವಾಗ್ಲೂ ಯಾವ ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ. ಮೇಯ್ನ್ ಒಂದು ವಿಷಯ ಅಂತಂದರೆ ಅವ್ರು ಹೆಲ್ಮೆಟ್ ಹಾಕಿದ್ರು. ಹೆಲ್ಮೆಟ್ ಹಾಕಿಲ್ಲ ಅಂತಂದಿದ್ರೆ ಭಾರಿ ಪ್ರಾಬ್ಲಮ್ ಆಗ್ತಿತ್ತು. ಹೆಲ್ಮೆಟ್ ಹಾಕಿದ್ರೇ ದೇವ್ರು ನಮಗೆ ಒಳ್ಳೇದು ಮಾಡ್ದ. ಆಗಿದ್ದು ಒಳ್ಳೇದಕ್ಕೆ ಅಂತ ಅಂದ್ಕೊಂಡು, ಈ ತಲೆಗೇನಾದ್ರು ಏಟಾಗಿದ್ದಿದ್ರೆ ಅವ್ರು ಯಾವಾಗಲೂ ಜಾಸ್ತಿ ಹೊರ್ಗಡೆ ಹೋಗಲ್ಲ ಬೈಕಲ್ಲಿ. ಬಟ್ ಬೈಕಲ್ಲಿ ಹೋಗಿದ್ದು. ಹೆಲ್ಮೆಟ್ ಅಂತೂ ಎಲ್ಲೋ ಒಂದೊಂದು ಟೈಮ್ ರೇರ್ ಹಾಕ್ತಿದ್ರು. ಬಟ್ ಅವತ್ತು ಹೆಲ್ಮೆಟ್ ಹಾಕೋ ಹೋಗಿದ್ರಿಂದಲೋ ಏನೋ ದೇವ್ರ ದಯದಿಂದ ತಲೆಗೇನು ಏಟಾಗಿರಲಿಲ್ಲ. ಆಮೇಲೆ ಹೆಲ್ಮೆಟ್ ಎಷ್ಟು ಗಟ್ಟಿ ಇತ್ತಂದರೆ ಬರೀ ಸ್ಕ್ರಾಚಸ್ ಆಗಿತ್ತು. ದಯವಿಟ್ಟು ಚೆನ್ನಾಗಿರೋ ಹೆಲ್ಮೆಟ್ ಯೂಸ್ ಮಾಡಿ ಎಲ್ಲಾದ್ರೂ. ಬೈಕ್ ಓಡಿಸಿರೋರೆಲ್ಲ ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡಿ. ಅದರಿಂದ ಸ್ವಲ್ಪ ಏನು ಕೈ ಕಾಲಿಗೆ ಏಟಾಗ್ಬೋದು, ತಲೆಗೆ ಏಟಾಗಲ್ಲ. ಬಟ್ ಮೇಯ್ನ್ ತಲೆಗೆ ಏಟಾದರೆ ತುಂಬ ಪ್ರಾಬ್ಲಮ್ಮು. ಅದರಿಂದ ನಮಗಂತೂ ತುಂಬ ಅಂದರೆ ಅವರಿಗೆ ಏಟಾದಮೇಲೆ ನಾವು ಮೋಲ್ಡೆಲ್ಲ ಹಾಕಿ ಸ್ಟಾಪ್ ಮಾಡಿಸ್ಬಿಟ್ಟಿದ್ವಿ ಕೆಲಸನ. ಪೇಂಟ್ ವೈಟ್ ಸಮ್ ಹೊಡ್ಸಿದ್ವಿ. ಬಟ್ ವೈಟ್ ಸಮ್ ಹೊಡ್ಸಿದ್ಮೇಲೆ ಕೆಲಸ ಸ್ಟಾಪ್ ಆಯಿತು. ಯಾಕಂದರೆ ಕೆಲಸ ಮಾಡ್ಸೋಕ್ಕಿಂತ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸ್ವಲ್ಪ ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನಮಗೆ. ಅಷ್ಟು ದಿನ ಇದ್ದಿದ್ದಕ್ಕೂ ಎಲ್ಲ ಕೆಲಸ ಮುಗಿಸಿ ನೆಕ್ಸ್ಟು ಪೇಂಟ್ ಮಾಡಿಸಿ ಟೈಲ್ಸ್ ಹಾಕೋ ಟೈಮ್ಗೆ ಕರೆಕ್ಟಾಗಿ ನಮಗೆ ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ದುಡಿತಿದ್ದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಆಟೋ. ಆ ಆಟೋದಿಂದಲೇ ನಮಗೆ ದುಡಿಮೆ ಬರ್ತಿದ್ದಿದ್ದು. ಆ ಆಟೋ ಓಡಿಸೋದೇ ಇವ್ರು ಆಗ್ತಿರಲಿಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದರಿಂದ ಯಾರೇ ಆದ್ರೂ ಅಷ್ಟೇ ಫಸ್ಟು ನಮ್ಮ ಆರೋಗ್ಯನ ನೋಡ್ಕೋಬೇಕು. ಅದಾದಮೇಲೆ ದೇವ್ರ ದಯೆಯಿಂದ ಹೇಗೋ ಹೀಗೋ ಮಾಡಿ ಫೈನಲಾಗಿ ಮನೆ ಎಲ್ಲ ರೆಡಿ ಮಾಡಿ ಗೃಹ ಪ್ರವೇಶದವ್ರಿಗೆ ಬರೋವಷ್ಟರಲ್ಲಿ ಒಂದು ಸಾಧನೆ ಮಾಡಿದಷ್ಟು ಖುಷಿ ನಮಗೆ. ಆ ಖುಷಿ ಹಿಂದೆಯೇ ತುಂಬ ಅಂದರೆ ತುಂಬ ನೋವಿದೆ. ನಾವು ಏನೇ ಖುಷಿಯಿಂದ ಮಾಡಿದ್ದೀವಿ, ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ ಅಂದರೆ ಅದ್ರಿಂದ ಪಟ್ಟಿರೋ ಶ್ರಮ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ. ಯಾರ್ಯಾರೋ ಏನೋ ಅವ್ರು ದುಡ್ಡಿಟ್ಟಿದ್ದಾರೆ, ಆಟೋ ಓಡಿಸ್ತಿದ್ದಾರೆ, ದುಡ್ಡಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅದ್ರ ಶ್ರಮ ಇದೆಯಲ್ಲ, ಆ ಶ್ರಮ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟಿರ್ತೀವಿ,
ಆ ಕಷ್ಟನ ನೋಡಿರ್ತಾರೆ, ಬಟ್ ಆ ಕಷ್ಟನ ಅವರು ಅನುಭವಿಸ್ದಾಗ್ಲೇ ಅರ್ಥ ಆಗೋದು ಇವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ನಾವು ಏನು ಮಾತಾಡಬಾರ್ದು ಅಂತ. ಹಿಂದೆ ತುಂಬ ಜನ ಮಾತಾಡ್ತಾರೆ, ನಮ್ಮ ಬೆನ್ನಿಂದೆ ಯಾವತ್ತೂ ಅವ್ರು ಏನೇ ಅಂದ್ಕೊಂಡ್ರು ಈ ನಾಯಿಗಳು ಬೆನ್ನಿಂದೆ ಬೊಗಳುತ್ತವೆ, ಬಟ್ ಅವು ಕಚ್ಚಲ್ಲ. ಹಾಗೆ ಅಂದ್ಕೋಬೇಕು. ದೇವ್ರ ದಯೆಯಿಂದ ಫೈನಲಿ ನಾವು ಮನೆ ಕಟ್ಟಂಗಾಯಿತು. ಎಲ್ಲ ಈ ಸ್ವಾಮಿ ಕೃಪೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.